ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಯೋಚನೆಗಳಿರಬಹುದು, ಏನು ಅನಿಸಿಕೆಗಳಿರಬಹುದು ಅನ್ನೋದನ್ನು ಕೇಳೋಣ. ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಟೈಮ್ಲೆಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಈಗ ಏನು ಬರುತ್ತೆ ನೋಡೋಣ. ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 2 ಆಫ್ ಸಾರ್ಟ್ಸ್, ಹಾಗೆ ನೈಟ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿಂದ 3 ಕಾರ್ಡ್ ತೆಗೆಯೋಣ. ದಿ ಸನ್ ಕಾರ್ಡ್ ಇದೆ, ಹಾಗೆ ಏಸ್ ಆಫ್ ವ್ಯಾಂಡ್ಸ್, ಮತ್ತೊಂದು 8 ಆಫ್ ಕಪ್ಸ್. ಇಲ್ಲಿ 3 ಆಫ್ ಸಾರ್ಟ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ ಹಾಗೆ ನೋಡಿದಾಗ, ನಿಮ್ಮ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗಿದೆ, ಆದರೆ ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ಇಬ್ಬರಲ್ಲೂ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಆದರೆ ಮನಸ್ಸಲ್ಲಿ ಅಂಥ ಸಂತೋಷ ಇಲ್ಲ, ಬೇಜಾರಿದೆ, ಮನಸ್ಸು ಒಡೆದಿದೆ ಅನ್ನೋದು ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ. ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ, ಆದರೆ ಏನು ಮಾಡಲಾರ್ದ ಪರಿಸ್ಥಿತಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಆದರೆ ಯಾಕೋ ಏನೂ ಹೇಳ್ಕೋಬೇಕನ್ನಿಸ್ತಾ ಇಲ್ಲ. ಇಲ್ಲೊಂದು ಕಮ್ಯುನಿಕೇಷನ್ ಗ್ಯಾಪ್ ಬರ್ತಾ ಇದೆ ನಿಮ್ಮಿಬ್ಬರಲ್ಲಿ. ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ತುಂಬ ಯೋಚನೆಗಳು ಮಾಡ್ತಾರೆ, ತುಂಬ ಭಾವನೆಗಳಿದೆ, ಆದರೆ ಇದು ಮುಂದೆ ಸರಿ ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆನೂ ಅವರಲ್ಲಿದೆ. ಮುಂದೆ ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಾ, ನಾನು ನಿಮಗೆ ಹಾನೆಸ್ಟ್ ಆಗಿರ್ತೀನಾ ಅನ್ನೋ ಒಂದು ಪ್ರಶ್ನೆ ಅವರಲ್ಲಿದೆ ಅನ್ನಿಸ್ತಾ ಇದೆ. ಇದಕ್ಕೆ ಕ್ಯಾಂಡಲ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. 10 ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಏಂಜಲ್ಸ್, ಯೂನಿವರ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಇಲ್ಲೇನು ಬರುತ್ತೆ ನೋಡೋಣ. ಇಲ್ಲಿ ನೀವು ಸ್ಟ್ರೆಸ್ನಲ್ಲಿದ್ದೀರಾ ಅನ್ನಿಸ್ತಾ ಇದೆ, ಕ್ಲಾರಿಟಿ ಇಲ್ಲ. ಈ ಕನೆಕ್ಷನ್ ಅಥವಾ ಈ ಪರ್ಸನ್ ಮೇಲೆ ನಿಮಗೆ ಸಾಕಷ್ಟು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ. ನೀವೊಂಥರ ಸ್ಪೆಷಲ್ ಪರ್ಸನ್ ಅನಿಸುತ್ತೆ. ಯಾರ ಮೇಲೂ ಅಷ್ಟೊಂದು ಗಮನ ಕೊಡಲ್ಲ, ನೀವಾಯಿತು ನಿಮ್ಮ ಕೆಲಸ. ಕಡಿಮೆ ಫ್ರೆಂಡ್ಸ್, ಯಾರಿಗೂ ಅಷ್ಟೊಂದು ಬೇಗ ಅಡ್ಜಸ್ಟ್ ಆಗಲ್ಲ. ಆದರೆ ಯಾರನ್ನಾದ್ರೂ ಮನಸ್ಸಿಗೆ ಹಚ್ಕೊಂಡ್ರೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀರಾ. ಹಾಗೆ ಆ ವ್ಯಕ್ತಿ ಮೇಲೆ ಕೇರಿಂಗ್ ಭಾವನೆ ಇರುತ್ತೆ ನಿಮಗೆ. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ರೈನ್ಬೋ ಥರ ಬಂದಿದ್ದಾರೆ ಅನಿಸುತ್ತೆ. ಇಲ್ಲಿ ಏನೋ ಸಂತೋಷ ಇದೆ, ಖುಷಿ ಇದೆ. ಈಗ ಈ ವ್ಯಕ್ತಿಗೆ ಮನಸ್ಸು ಕೊಟ್ಟಿದ್ದೀರಾ, ಅಡ್ಜಸ್ಟ್ ಆಗಿದ್ದೀರಾ, ಅಡಿಕ್ಟ್ ಆಗಿದ್ದೀರಾ, ಅದರಿಂದ ಆಚೆ ಬರಲಾಗದ ಪರಿಸ್ಥಿತಿನಲ್ಲಿದ್ದೀರಾ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಡಬಲ್ ಡಾಟ್ಸ್ ಬರ್ತಾ ಇದೆ, ಮ್ಯಾರಿಡ್ ಎನರ್ಜಿ ಬರ್ತಾ ಇದೆ. ಮದುವೆ ಆಗಿರೋ ಪರ್ಸನ್ನ ಇಷ್ಟಪಟ್ಟಿದ್ದೀರಾ, ಅಥವಾ ನಿಮ್ಮ ಮದುವೆ ಆಗಿರಬಹುದು. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಅನ್ನೋ ಎನರ್ಜಿ ಬರ್ತಾ ಇದೆ. ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ. ಈ ಕನೆಕ್ಷನ್ನಲ್ಲಿ 3ನೇ ವ್ಯಕ್ತಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಆತಂಕ ಹೆಚ್ಚಾಗಿದೆ. ಸ್ಟ್ರೆಸ್, ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ. ಇಲ್ಲಿ ಫ್ರೀ ಫ್ಲೋ ಎನರ್ಜಿ ಇಲ್ಲ. ಅವ್ರಿಗೂ ಏನೂ ಮಾಡಲಾರ್ದಂಥ ಪರಿಸ್ಥಿತಿ. ಈ ವ್ಯಕ್ತಿ ಸಂತೋಷ ಕೊಟ್ಟಿದ್ರೂ ನಿಮಗೆ ಇನ್ಸೆಕ್ಯೂರಿಟಿ ಇದೆ. ಇದು ಎಲ್ಲಿ ತನಕ ಅನ್ನೋ ಭಾವನೆ, ಕಳವಳ ಇದೆ. ಇಲ್ಲಿ ನೀವು ಬಿಂದಾಸ್ ಆಗಿ, ಫ್ರೀಯಾಗಿ ಈ ಕನೆಕ್ಷನ್ನಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ. ಇಲ್ಲಿ ಈ ಸಂಬಂಧದಲ್ಲಿ ಏನಾಗ್ತಿದೆ ಅನ್ನೋದೇ ನಿಮಗೆ ಅರಿವಾಗ್ತಾ ಇಲ್ಲ. ಇಲ್ಲಿ ಇಬ್ಬರು ಭೇಟಿಯಾಗಿದ್ದೀರಾ, ಆತ್ಮೀಯತೆ ಇದೆ, ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಲ್ಲೂ ಇಲ್ಲ. ಇಬ್ಬರ ಮಧ್ಯೆ ಯಾರೋ ಇದ್ದಾರೆ, ಅಥವಾ ಏನೋ ಪರಿಸ್ಥಿತಿಗಳು ನಿಮ್ಮನ್ನು ಒಟ್ಟಿಗೆ ಇರೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಫ್ರೀ ಫ್ಲೋ ಎನರ್ಜಿ ಇಲ್ಲ, ಸರಾಗವಾಗಿ ಏನೂ ನಡೀತಾ ಇಲ್ಲ. ನೀವು ಅವರನ್ನು ಇಷ್ಟಪಟ್ಟಿದ್ರೂ
ನಿಮ್ಮ ಜೀವನದಲ್ಲಿ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಫಿಸಿಕಲ್ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಅವ್ರ ಬಿಹೇವಿಯರ್ಲಿ, ಅವ್ರ ಸ್ವಭಾವದಲ್ಲಿ ಈಗೀಗ ನಿಮಗೆ ಏನೋ ಬದಲಾವಣೆ ಇದೆ ಅನ್ನಿಸ್ತಾ ಇದೆ. ಮಾತುಗಳಲ್ಲಿ ಅವರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಅವರೊಂದು ಇಂಟ್ರೋವರ್ಟ್ ಪರ್ಸನ್ ಇರಬಹುದು, ಕಡಿಮೆ ಮಾತು. ನಿಮ್ಮ ಲಾಂಗ್ ಮೆಸೇಜ್ಗಳಿಗೆ ಒಂದು ಚಿಕ್ಕ ಉತ್ತರ, ಅಥವಾ ನೀವು ಕಾಲ್ನಲ್ಲಿ ಗಂಟೆಗಟ್ಟಲೆ ಮಾತಾಡಿದ್ರೆ 1 ಸೆಕೆಂಡ್ನಲ್ಲಿ ಸಣ್ಣ ಉತ್ತರ ಕೊಟ್ಟು ಕಾನ್ವರ್ಸೇಷನ್ ಮುಗಿಸೋ ವ್ಯಕ್ತಿ. ನೀವು ತುಂಬ ಮಾತಾಡ್ತೀರಾ, ಅವರು ಪೇಷನ್ಸಿಂದ ಎಲ್ಲ ಕೇಳಿಸ್ಕೋತಾರೆ ಅನಿಸುತ್ತೆ. ತುಂಬ ಯೋಚಿಸಿ ಮಾತಾಡೋದು ಅಥವಾ ಯೋಚಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅನ್ನೋದಿದೆ. ಅವರ ಭಾವನೆಗಳನ್ನೆಲ್ಲ ಹೇಳೋದೇ ಕಡಿಮೆ. ಪ್ರಪಂಚ ನೋಡಿರೋ ವ್ಯಕ್ತಿ. ನಿಮಗೆ ಟ್ರಾನ್ಸ್ಪರೆನ್ಸಿ ಇಷ್ಟ ಆಗುತ್ತೆ. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ನೆಮ್ಮದಿ ಕಾಣ್ತೀರಾ. ಇವರು ಟೋಟಲಿ ಅಪೋಸಿಟ್. ಹೆಚ್ಚು ಮೌನವಾಗಿರ್ತಾರೆ. ಜೀವನದಲ್ಲಿ ಏರುಪೇರುಗಳನ್ನ ನೋಡಿರೋ ವ್ಯಕ್ತಿ ಅನಿಸುತ್ತೆ. ಇವರು ನಿಮ್ಮ ಥರ ಡ್ರೀಮ್ ವರ್ಲ್ಡ್ನಲ್ಲಿಲ್ಲ, ಒಂದು ರಿಯಲಿಸ್ಟಿಕ್ ಪರ್ಸನ್ ಅನ್ನಿಸ್ತಾ ಇದೆ. ಇಲ್ಲೊಂದು ಸೈಲೆಂಟ್ ಅಟ್ರಾಕ್ಷನ್ ಇದೆ. ಸೀಕ್ರೆಟಾಗಿ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಅಂಥ ಅಗ್ರೆಸಿವ್ನೆಸ್ ಇಲ್ಲ. ಅವರ ಭಾವನೆಗಳನ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಏನೋ ಮಿಸ್ಟೀರಿಯಸ್ ಪರ್ಸನ್ ಅನಿಸುತ್ತೆ ನಿಮಗೆ. ನಿಮ್ಮನ್ನು ಅವರು ಇಂಪಲ್ಸಿವ್, ಇನ್ನೂ ಪ್ರಪಂಚ ಅರ್ಥ ಮಾಡ್ಕೊಂಡಿಲ್ಲ. ಮನಸ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೋತೀರಾ. ನಿಮ್ಮನ್ನು ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಅವ್ರಿಗೆ ಸ್ಪೆಷಲ್ ಫೀಲಿಂಗ್ಸ್ ಇದೆ. ಆದರೆ ನಿಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ. ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲ, ಓಪನ್ ಮೈಂಡ್ ಇಲ್ಲ. ಮುಂದೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ. ಅವರ ಕೆಲವು ಲಿಮಿಟೇಷನ್ಸ್ ನಿಮ್ಮ ಮುಂದೆ ಹೇಳ್ಕೊಂಡಿದ್ದಾರೆ ಅನಿಸುತ್ತೆ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಏನೋ ಅಟ್ಯಾಚ್ಮೆಂಟ್ ಇದೆ. ಸಮಥಿಂಗ್ ಇಸ್ ಸ್ಟಾಪಿಂಗ್ ಎನರ್ಜಿ ಬರ್ತಾ ಇದೆ ಇಲ್ಲಿ ಪ್ರೀತಿ ಬೆಳೆದಿದ್ರೂ ನೀವೆಲ್ಲಿ, ನಾನೆಲ್ಲಿ, ಇದು ಮುಂದೆ ಸರಿಯಾಗಲ್ಲ ಅನ್ನೋ ಫೀಲಿಂಗ್ಸ್ ಅವರಲ್ಲಿದೆ. ಪ್ರೀತಿ ಫೀಲಿಂಗ್ಸ್ ಜೊತೆ ರಿಗ್ರೆಟ್ಸ್ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಏನೇನೋ ಹೇಳಬೇಕು ಅನಿಸುತ್ತೆ ಅವ್ರಿಗೆ. ಎಲ್ಲ ಮಾತುಗಳು, ಭಾವನೆಗಳು ಹೇಳದೆ ಹಾಗೆ ಅವ್ರ ಮನಸ್ಸಲ್ಲಿದೆ ಅನ್ನೋದಿದೆ. ನೀವೊಂದು ಇಮೋಷ್ನಲ್ ಪರ್ಸನ್. ಇದನ್ನೆಲ್ಲ ಹೇಳಿ ನಿಮಗೆ ನೋವುಂಟು ಮಾಡೋಕ್ಕೆ ಮನಸ್ಸಿಲ್ಲ ಅನಿಸುತ್ತೆ. ಮತ್ತು ನೀವು ಅವ್ರ ಬಗ್ಗೆ ತುಂಬ ಯೋಚಿಸೋದು, ನೆಗೆಟಿವ್ ಥಿಂಕಿಂಗ್ ಮಾಡೋದು ಅಥವಾ ಡೌಟ್ ಮಾಡಿಕೊಂಡು ಹಲವಾರು ಪ್ರಶ್ನೆಗಳನ್ನು ಕೇಳೋದು ಅವ್ರಿಗೆ ಇಷ್ಟ ಇಲ್ಲ. ನಿಮಗೆ ಅವರು ಎಷ್ಟೋ ಸರಿ ಹೇಳಿರಬಹುದು, ಇಷ್ಟೊಂದು ಇಮೋಷನಲ್ ಆಗೋದು ಬೇಡ, ಮುಂದೆ ಕಷ್ಟ ಆಗುತ್ತೆ, ಅಟ್ಯಾಚ್ಮೆಂಟ್ ಬೇಡ ಅಂತ ಎಷ್ಟೋ ಸರಿ ಹೇಳಿರಬಹುದು. ಅವ್ರು ನಿಮ್ಮ ಜೊತೆ ಜೀವನ ಪೂರ್ತಿ ಇರೋಕ್ಕಾಗದಿದ್ರೂ ಸ್ವಲ್ಪ ಸಮಯ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ. ನಿಮ್ಮ ಬಿಂದಾಸ್ ಸ್ವಭಾವ, ಕೇರಿಂಗ್ ನೇಚರ್, ಇದೆಲ್ಲ ಅವರೊಬ್ಬರೇ ಇದ್ದಾಗ ನೆನಪಿಸ್ಕೋತಾರೆ ಅನ್ನಿಸ್ತಾ ಇದೆ. ನೀವು ನಿಮ್ಮ ಲೈಫಲ್ಲಿ ಆರಾಮಾಗಿದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಇಲ್ಲಿ ನೀವು ಫ್ರೆಂಡ್ಶಿಪ್ ಮಾತ್ರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದಿದೆ. ಅದು ಅವ್ರಿಗೂ ಗೊತ್ತಿದೆ. ಆದರೂ ಏನೂ ಮಾಡಲಾರ್ದ ಸ್ಥಿತಿನಲ್ಲಿದ್ದಾರೆ. ಅವರ ಮೌನದ ಹಿಂದೆ ಬಹಳಷ್ಟು ಭಾವನೆಗಳಿದೆ, ಹೆಲ್ಪ್ಲೆಸ್ನೆಸ್ ಇದೆ. ಅವ್ರಿಗೂ ನೀವು ನಿಮ್ಮ ಫ್ರೆಂಡ್ಶಿಪ್ ಬೇಕು, ಆದರೆ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ, ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ಇಮೋಷನಲ್ ಆಗಿದ್ದಾರೆ. ಎಷ್ಟೋ ಸಲ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ. ಮನಸ್ಸಲ್ಲೇ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಬಹಳಷ್ಟಿದೆ. ಇಬ್ಬರ ನಡುವೆ ಬ್ಯೂಟಿಫುಲ್ ಬಾಂಡಿಂಗ್ ಇದೆ, ಬ್ಯೂಟಿಫುಲ್ ಫೀಲಿಂಗ್ಸ್ ಇದೆ. ಇವೆಲ್ಲದರ ಮಧ್ಯೆ ಮುಂದೇನು, ಇದು ಎಲ್ಲಿ ತನಕ ಅನ್ನೋ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಇಲ್ಲಿನ ಅಡ್ವೈಸ್ ಪ್ರಕಾರ ಸಂತೋಷ ಇದೆ, ಆದರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಿದೆ. ಅವ್ರಿಗೂ ಅವ್ರದ್ದೇ ಆದ ಲಿಮಿಟೇಷನ್ಸ್ ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ. ಇಲ್ಲೊಂದು ಕ್ಲಿಯರ್ ಕಮ್ಯುನಿಕೇಷನ್ನ ಅವಶ್ಯಕತೆ ಇದೆ. ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡ್ದಿದ್ರೂ ಅವರ ಸ್ವಭಾವನ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.